ಬಿಗ್ ಬಾಸ್ನ ಸ್ಪರ್ಧಿ ಡ್ರೋನ್ ಪ್ರತಾಪ್ ಮತ್ತೆ ಹುಚ್ಚಾಟವನ್ನ ಮೆರೆದಿದ್ದಾನೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟಿಸಿದ್ದಾನೆ ಪ್ರತಾಪ್. ಹೇಗಾದ್ರೂ ಒಂದ್ ರೀತಿ ಸುದ್ದಿಲಿರ್ಬೇಕು ಇವ್ರುಗಳು, ಇಲ್ಲಾಂದ್ರೆ ಅವ್ರಿಗೆ ಒಂಥರ ತಿಂದಿದ್ದ ಅನ್ನ ಜೀರ್ಣ ಆಗಲ್ಲ. ಏನಾದ್ರೂ ಒಂದಿಂತ ಮಾಡ್ತಾ ಇರಬೇಕು. ಈ ರೀತಿಯ ಪ್ರಯೋಗ ಮಾಡೋದು ಡೇಂಜರು. ನೀರಿನಲ್ಲಿ ಸೋಡಿಯಂ ಸ್ಫೋಟಿಸೋದು ನಿಷಿದ್ಧ. ಡ್ರೋನ್ ಪ್ರತಾಪ್ ವಿರುದ್ಧ ಪರಿಸರವಾದಿಗಳ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಸ್ಫೋಟ, ದೊಡ್ಡ ಅನಾಹುತ ತಪ್ಪಿದೆ. ನೋಡಿ ಏನು ಹುಚ್ಚಾಟ ಇವ್ರುಗಳದು ಅಂತ ಅರ್ಥ ಆಗೋದಿಲ್ಲ. ರೀಲ್ಸ್ಗೋ ವ್ಯೂಸ್ಗೋ ಮತ್ತೊಂದಕ್ಕೋ ಮಗದೊಂದೋ ಗೊತ್ತಿಲ್ಲ, ನೀರಿಗೆ ಸೋಡಿಯಂ ಮೆಟಲ್ ಹಾಕಿ ಪ್ರತಾಪ್ ಸ್ಫೋಟಿಸಿದ್ದಾನೆ. ಡ್ರೋನ್ ಪ್ರತಾಪ್ ವಿರುದ್ಧ ಪರಿಸರವಾದಿಗಳ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ರೀತಿಯ ಪ್ರಯೋಗ ಮಾಡೋದು ಡೇಂಜರು. ನೀರಿನಲ್ಲಿ ಸೋಡಿಯಂ ಸ್ಫೋಟಿಸೋದು ನಿಷಿದ್ಧ ಆಗಿದೆ. ಆದರೂ ಕೂಡ ಆತನ ಹುಚ್ಚಾಟಕ್ಕೆ ಒಂದು ಲಿಮಿಟ್ ಇಲ್ಲ. ಅದೇ ಹೇಳಿದ್ನಲ್ಲ, ಏನಾದರೂ ಒಂದು ಇಂಥದ್ದೇನಾದರೂ ಒಂದು ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ತಿಂದ ಅನ್ನ ಜೀರ್ಣ ಆಗಲ್ಲ. ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇದೀವಿ, ಅಂದ್ರೆ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತಾ ಇದೀವಿ. ನಾವ್ ಇವಾಗ ಯೂಸ್ ಮಾಡ್ತಿರುವಂತ ಕಾಂಪೌಂಡ್ ಬಂದು ಕೆಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ. ಡಾಮ್ ಡೀಮ್ ಧೂಮ್ ಫಿಶ್ ಫಟಾರ್. ಕೆಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ. ಡಾಮ್ ಡೀಮ್ ಧೂಮ್ ಫಿಶ್ ಫಟಾರ್. ಏನು ಹುಚ್ಚಾಟ ಇದು ಅಂತ ಅನ್ಸುತ್ತೆ. ಈಗ ನೀರಿನಲ್ಲಿ ಈ ರೀತಿಯಾದಂಥ ಪ್ರಯೋಗ ಮಾಡಬಾರ್ದು, ಸೋಡಿಯಂ ಸ್ಫೋಟಿಸೋದು ನಿಷಿದ್ಧ ಅಂತ ಗೊತ್ತಿದ್ರು ಕೂಡ ಈತ ಮಾಡಿದಾನೆ ಅಂದರೆ ಮುಲಾಜಿಲ್ದಂಗೆ ಕ್ರಮ ಆಗಬೇಕು. ಇವರೆಲ್ಲ ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದೇ ವಾಸಿ. ಮಧುಗಿರಿಯಲ್ಲಿ ಡ್ರೋನ್ ಪ್ರತಾಪ್ ಈ ರೀತಿಯಾದಂಥ ಒಂದು ಹುಚ್ಚಾಟವನ್ನು ಮೆರೆದಿರೋದು, ಅದು ಕೃಷಿ ಹೊಂಡ. ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿದೆ, ಏನಾದರೂ ಅವಘಡ ಸಂಭವಿಸಿದ್ರೆ ಯಾರು ಜವಾಬ್ದಾರರಾಗ್ತಾ ಇದ್ರು?